ಹೆಲೋ ಎವ್ರಿವನ್, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡುವ ಕಾನ್ಸೆಪ್ಟ್ ಅಂತ ಹೇಳೋದು CA ಫೌಂಡೇಶನ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟಿನ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್, ICA ಡಿಸ್ಕಸ್ ಮಾಡಿದ ಕ್ವಶನ್ಸ್ ಯಾವುದು ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಸ್ವಲ್ಪ ಕ್ವಶನ್ಸ್ ನಮಗೆ ಡಿಸ್ಕಸ್ ಮಾಡುವ. ಮುಂದಿನ ವಿಡಿಯೋ ನಮಗೆ ಒಂದು ಆರ್ಡರ್ ವೈಸ್ ಪಾರ್ಟ್ ವೈಸ್ ನಮಗೆ ಡಿಸ್ಕಸ್ ಮಾಡುವ. ಫಸ್ಟ್ ಆಫ್ ಆಲ್ ಫಸ್ಟ್ ಕ್ವಶನ್ ಅಂತ ಹೇಳೋದು, ಎಕ್ಸ್ಪ್ಲೇನ್ ದ ಟೈಪ್ ಆಫ್ ಕಾಂಟ್ರಾಕ್ಟ್ ಇನ್ ದ ಫಾಲೋವಿಂಗ್ ಅಗ್ರಿಮೆಂಟ್ಸ್ ಅಂಡರ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872. ಸೊ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ನ ಅಂಡರ್ ಅಲ್ಲಿ ಬರುವ ಈ ಫಾಲೋವಿಂಗ್ ಅಗ್ರಿಮೆಂಟ್ಸ್ ಯಾವ ಟೈಪ್ ಆಫ್ ಕಾಂಟ್ರಾಕ್ಟ್ಸ್ ಅಲ್ಲಿ ಬರುತ್ತೆ? ಫಸ್ಟ್ ಒನ್, ರಾಹುಲ್ ಕಾಂಟ್ರಾಕ್ಟ್ಸ್ ವಿತ್ ಬಾನು over the factory, owner of the factory, okay, for the supply of 10 tons of sugar, okay, but before the supply is affected, the factory catches fire and everything is destroyed. ಈ ಒಂದು ಸಿಚುವೇಶನ್ ಅಲ್ಲಿ ಇನ್ನು ಕಾಂಟ್ರಾಕ್ಟ್ ಮುಂದೆ ಹೋಗುತ್ತಾ? ಯಾವುದೇ ರೀತಿಯಲ್ಲಿ ಹೋಗಲ್ಲ. ಯಾಕೆ? ಈ ಒಂದು ಕಾಂಟ್ರಾಕ್ಟ್ ಅಲ್ಲಿ ಏನಾಗಲ್ಲ, ಯಾವುದೇ ರೀತಿಯಲ್ಲಿ ಕಾಂಟ್ರಾಕ್ಟ್ ಮುಂದೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಆ ವಸ್ತುವೇ ಅಲ್ಲಿ ಇಲ್ಲ, ಕರೆಕ್ಟ್ ಅಲ್ಲ, ಶುಗರ್ ಅಲ್ಲಿ ಇಲ್ಲ. ಸೊ ಇಟ್ ಈಸ್ ಅ ಟೈಪ್ ಆಫ್ void contract. ಎಂಟರ್ ಮಾಡುವ ಟೈಮಲ್ಲಿ ಇತ್ತು, ಆದರೆ ಮುಂದೆ ಅದು ಇರಲಿಲ್ಲ. ಸೊ 2J ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಟಾಕ್ಸ್ ಅಬೌಟ್ ಇಟ್ ಈಸ್ ಅ ಕಾಂಟ್ರಾಕ್ಟ್ ವಿಚ್ ceases to be enforced. ceases ಅಂತ ಹೇಳಿದ್ರೆ ಕೊನೆಗೊಳ್ಳುವುದು. by law becomes void when it is ceases to be enforceable. ಇಟ್ ಮೀನ್ಸ್ ನಿಯಮದ ರೀತಿಯಲ್ಲಿ ಅದು ಎಂಡ್ ಆದ್ರೆ ಮತ್ತೆ ಯಾವುದೇ ರೀತಿಯಲ್ಲಿ ಅದು ಎನ್ಫೋರ್ಸ್ ಆಗಲ್ಲ, ಅದು ಅಲ್ಲೇ ಕೊನೆಗೊಳ್ಳುತ್ತೆ. ಸೊ ದಸ್ void contract, one which cannot be enforced by the law. ಫಸ್ಟ್ ಟೈಪಿನ ಆನ್ಸರ್ ಏನು? ಫಸ್ಟ್ ಟೈಪಿನ ಇಟ್ ಈಸ್ ಅ void contract. ಕ್ಲಿಯರಾ? ಅರ್ಥ ಆಯ್ತಲ್ಲ ಮಕ್ಕಳೇ? ನೆಕ್ಸ್ಟ್ ಒನ್, a coolie in a uniform picks up the luggage of Rohan to be carried out of the railway station without being asked by Rohan, and Rohan allows him to do so. ಈಗ ನೀವೊಂದು ರೈಲ್ವೆ ಸ್ಟೇಷನ್ ಹೋಗುವಾಗ ನಿಮಗೆ ಲಗೇಜ್ ಇದ್ರೆ ಅಲ್ಲಿ ಕೂಲಿ ರೆಡ್ ಡ್ರೆಸ್ ಎಲ್ಲ ಹಾಕೊಂಡು ಬರ್ತಾರೆ, ಅವ್ರು ನಿಮ್ಮ ಲಗೇಜ್ ಎತ್ತೀರಾ, ನೀವೇನು ಹೇಳಿದ್ರೆ ನೀವೇನು ಹೇಳಲಿಲ್ಲ, ನೀವು ಅವರ ಮುಂದೆ ನಡೀತಾನೆ ಇದ್ದೀರಾ, ನೀವು ಅವರೇನು ನಿಮ್ಮ ಹಿಂದೆ ನಡೀತಾರೆ. ಸೊ ಆ ಒಂದು ಸಿಚುವೇಶನ್ ಅಲ್ಲಿ ನೀವು ಹೇಳದೆ ಅವರಿಗೆ ಏನು ಒಂದು ಆಫರ್ ಕೊಟ್ಟಿದ್ದೆ, ಅವರೊಂದು ಆಫರ್ ಹೇಳಿದ್ದಾರೆ, ನೀವು ಅದನ್ನು ಅಕ್ಸೆಪ್ಟೆನ್ಸ್ ಮಾಡಿದ್ದೀರಾ. ಸೊ ಹಣ ಕೊಡ್ಬೇಕಾ? ಹಣ ಕೊಡಬೇಕು. ಇಟ್ ಈಸ್ ಅ ಟೈಪ್ ಆಫ್ ಇಂಪ್ಲಾಯ್ಡ್ ಕಾಂಟ್ರಾಕ್ಟ್. ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಏನು? ಯಾವುದೇ ರೀತಿಯಲ್ಲಿ ಬರೆಯದೆ ಹೇಳದೆ ನಾವು ಎಂಟರ್ ಮಾಡುವ ಕಾಂಟ್ರಾಕ್ಟ್ ನಾವು ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೇವೆ. ಸೆಕ್ಷನ್ 9 ಹೇಳುತ್ತೆ, ಇಟ್ ಕಂಟೆಂಪ್ಲೇಟ್ಸ್, ಇಟ್ ಸೇಸ್ ದಟ್ ಸಚ್ ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ಸ್, ಸೊ ವೆನ್ ಇಟ್ ಲೇಸ್ ಡೌನ್ ದಟ್ ಇನ್ ಸೋ ಫಾರ್ ಆಸ್ such a proposal acceptance made otherwise than by words. ಅವ್ರು ಕೇಳ್ತಾರ, ಸರ್ ನಿಮ್ಮ ಲಗೇಜ್ ನಾನು ತೆಗೊಳ್ಳ ಆಯ್ತು ಅಂತ ಹೇಳಿದ್ರೆ ದಟ್ ಈಸ್ ಎಕ್ಸ್ಪ್ರೆಸ್ಡ್ ಕಾಂಟ್ರಾಕ್ಟ್. ಇಲ್ಲಿ ಏನಾದ್ರೂ ಹೇಳಿದ್ದೀರಾ? ಏನೂ ಹೇಳಲಿಲ್ಲ, ನೀವಲ್ಲಿದ್ದೀರಾ, ನಿಮ್ಮ ಲಗೇಜ್ ಅವ್ರು ಎತ್ಕೊಂಡು ಹೋಗ್ತಾನೆ ಇದ್ದಾರೆ, ನೀವು ಅಕ್ಸೆಪ್ಟೆನ್ಸ್ ಆಗಿ ಏನೂ ಹೇಳಲಿಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಎನ್ ಇಂಪ್ಲಾಯ್ಡ್ ಕಾಂಟ್ರಾಕ್ಟ್. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಒನ್, ಥರ್ಡ್ ಒನ್, obligation of the finder of the lost goods to return them to the true owner. ಈಗ ನೀವು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ನಿಮಗೊಂದು ವ್ಯಾಲೆಟ್ ಅಥವಾ ಒಂದು ಪರ್ಸ್ ಸಿಕ್ಕಿತ್ತು ಅಂತ ಅಂದ್ಕೊಳ್ಳಿ, ನೀವೇನ್ ಮಾಡ್ತೀರಾ? ಒರಿಜಿನಲ್ ಓನರ್ ಅದರ ಫೋಟೋ ಇದ್ರೆ, ಮೊಬೈಲ್ ನಂಬರ್ ಇದ್ರೆ ನೀವು ಅವರಿಗೆ ಕಾಲ್ ಮಾಡಿ ನೀವು ಅವರಿಗೆ ಕೊಡ್ತೀರಾ, ಕರೆಕ್ಟ್ ಅಲ್ವಾ? ಆ ಒಂದು ಸಿಚುವೇಶನ್ ದಟ್ ಈಸ್ ಯುವರ್ ಡ್ಯೂಟಿ ಟು ಗಿವ್. ಇದರ ಬಗ್ಗೆ ಹೇಳಿರೋದು ಎಲ್ಲಿ? ಕ್ವಾಸಿ ಕಾಂಟ್ರಾಕ್ಟ್. ಏನು ಕ್ವಾಸಿ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ನಾವು 1668 ನೆಸೆಸರೀಸ್ ಕಲ್ತಿದ್ದೀವಿ. ಸೊ ಇಲ್ಲಿ ಕರೆಕ್ಟ್ ಆಗಿ ಒಬ್ಲಿಗೇಷನ್ ಇಸ್ ಮೀನ್ಸ್ ವಾಟ್? ಡ್ಯೂಟಿ ಆಫ್ ದ ಫೈಂಡರ್ ಆಫ್ ದ ಲಾಸ್ಟ್ ಗೂಡ್ಸ್ ಟು ರಿಟರ್ನ್ ದೆಮ್ ಟು ದ ಟ್ರೂ ಆನರ್ cannot be said to be arise out of a contract. ಇನ್ನು ನಾನು ಕೇಳಬೇಕಾದ್ರೆ ನನ್ನ ವ್ಯಾಲೆಟ್ ನಿಮ್ಮ ಕೈಗೆ ಸಿಕ್ಕಿದ್ದು ಅಂತ ಅಂದ್ಕೊಳ್ಳಿ, ನಾನು ನಿಮಗೆ ಕೇಳಬೇಕಾ, ದಯವಾಗಿ ನೀವು ಅದು ಕೊಡಿ ಪ್ಲೀಸ್, ನನ್ನ ಪರ್ಸ್ ಕೊಡಿ ಅಂತ ಇದೆಯಾ? ಇಲ್ಲ. ಯು ಹ್ಯಾವ್ ಅನ್ ಒಬ್ಲಿಗೇಷನ್ to return the goods belongs to me, and if I offered anything I will give the compensation, and you can just demand some kind of compensation, but you are not allowed to withhold the goods. ನಾನು ಕೊಡಲ್ಲ, ಇದು ನನಗೆ ಸಿಕ್ಕಿದ್ದು, ನನ್ನ ಗೂಡ್ಸ್ ಅಂತ ಯಾವುದರಿಂದ ನಿಮಗೆ ಹೇಳಲಿಕ್ಕೆ ಆಗಲ್ಲ. ಓಕೆ, ಕ್ಲಿಯರಾ? ಸೊ a quasi contract is not an actual contract because it is just resembles a contract. ಇದರಲ್ಲಿ ಏನೆಲ್ಲ ಇರಲ್ಲ, ಇದರಲ್ಲಿ ಆಫರ್ ಇರಲ್ಲ, ಆಕ್ಸೆಪ್ಟೆನ್ಸ್ ಇರಲ್ಲ, ಅಗ್ರಿಮೆಂಟ್ ಇರಲ್ಲ, ಏನೂ ಇರಲ್ಲ. ಸೊ ದ ಲಾ ಕ್ರಿಯೇಟ್ಸ್ ಅಂಡ್ ಎನ್ಫೋರ್ಸ್ ದ ಲೀಗಲ್ ರೈಟ್. ಈಗ ನಿಮಗೆ ಪರ್ಸ್ ಸಿಕ್ಕಿತ್ತು, ನೀವು ಕೊಡಲ್ಲ ಅಂತ ಹೇಳಿದ್ರ, ನಾನು ನಿಮಗೆ ಅಗೇನ್ಸ್ಟ್ ಕೇಸ್ ಕೊಡ್ತೀನಿ. ಆಗ ಕೋರ್ಟ್ ಹೇಳುತ್ತೆ ಮರ್ಯಾದೆಗೆ ಅವರ ವ್ಯಾಲೆಟ್ ಕೊಡು. ಸೊ ಇಲ್ಲಿ ಮರ್ಯಾದೆಗೆ ಕೊಡು ಅಂತ ಹೇಳುವಾಗ ನಿಮಗೆ ಅದು ಕೊಡ್ಲಿಕ್ಕೆ ಯಾವುದಾದ್ರೂ ಇಷ್ಟ ಇರುತ್ತಾ? ಇಲ್ಲ, ನೀವು ಫೋರ್ಸ್ಫುಲಿ ಅದನ್ನು ನನಗೆ ಕೊಡ್ಬೇಕಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್, ಸಚ್ ಒಬ್ಲಿಗೇಷನ್ ಈಸ್ ಕಾಲ್ಡ್ ಆಸ್
Quasi means which is not an actual. Okay, which is not an actual contract. Clear? ಮಕ್ಕಳು ಕ್ಲಿಯರ್ ಅಲ್ಲ? 3 ಕ್ವಶನ್ಸ್ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ 3 ಸಬ್ ಕ್ವಶನ್ಸ್. ನೆಕ್ಸ್ಟ್ ಮೇನ್ ಕ್ವಶನ್. ಓಕೆ, ಅಮಿತ್ ಅಂತ ಹೇಳೋದು ಮೈನರ್, ಒಂದು ಕಾಲೇಜಲ್ಲಿ ಕಲಿತಾ ಇದ್ದಾನೆ. ಓಕೆ, 1 ಜುಲೈ 2023 ಅಲ್ಲಿ ಇವನು ₹1 lakh ಭವೇಶ್ ಕೈಯಿಂದ ಲೋನ್ ತೆಗಿತಾನೆ. ಯಾಕೆ? ಪರ್ಪಸ್ ಏನು? ಕಾಲೇಜ್ ಫೀಸ್ ಕಟ್ಟಲಿಕ್ಕೆ. ಕಾಲೇಜ್ ಫೀಸ್ ಅಂತ ಹೇಳೋದು ನೆಸೆಸರಿನಾ? ಕರೆಕ್ಟ್ ಆಗಿ, ಖಂಡಿತ. ಯಾಕಂತ ಹೇಳಿದ್ರೆ ₹1,00,000 ಸರ್ ಬೇಕಾ? ಇಂಜಿನಿಯರಿಂಗ್ ಕಾಲೇಜ್ MBA ಕಲಿಯುವಾಗೆಲ್ಲ ₹1,00,000 ಬೇಕಾಗುತ್ತೆ. ಆ್ಯಂಡ್ ಟು ಪರ್ಚೇಸ್ ಸಮ್ ಕೈಂಡ್ ಆಫ್ ಬುಕ್ಸ್. ಓಕೆ, ಅವನು ಹೇಳಿದ್ದ ನಾನು 31st December 2023ಗೆ ಕೊಡ್ತೀನಿ ಅಂತ. ಯಾರ ಹತ್ರ ಹೇಳಿದ್ದ? ಅಮಿತ್ ಭವೇಶನಿಗೆ ಏನು ಒಂದು ವಾದ ಕೊಟ್ಟ. ಸೊ ಅಮಿತ್ ಪೊಸೆಸ್ ಅಸೆಟ್ ವರ್ತ್ ₹9 lakh. ಅಮಿತ್ನ ಕೈಲಿ ಎಷ್ಟು ಅಸೆಟ್ ಇದೆ? ₹9 ಲಕ್ಷ ಅಸೆಟ್ ಇದೆ. ಆನ್ ದ ಡ್ಯೂ ಡೇಟ್ ಅಮಿತ್ ಕೊಡ್ಲಿಲ್ಲ, ಹಣ ಕೊಡ್ಲಿಲ್ಲ, ವಾಪಸ್ ಕೊಡಲ್ಲ ಅಂತ ಹೇಳಿದ. ಭವೇಶ್ ಏನ್ ಮಾಡ್ತಾನೆ? ನನಗೆ ಮರ್ಯಾದೆ ಕೊಡಿಲ್ಲ ಅಂದ್ರೆ ಕೇಸ್ ಕೊಡ್ತಾನೆ ಅಂತ ಹೇಳ್ತಾನೆ. ಅಮಿತ್ ಹೇಳೋದು, ನೀ ಕೊಂಡ ಕೇಸ್ ಕೊಡು. ಯಾಕೆ? ನಾನು ಮೈನರ್, ನನಗೆ ಹೆಂಗೆ ಕೇಸ್ ಕೊಡೋಕ್ಕಾಗಲ್ಲ. ಸೊ ಇಂಡಿಯನ್ ಕಾಂಟ್ರಾಕ್ಟ್ 1872 ಪ್ರಕಾರ ಕೇಸ್ ಕೊಡ್ಬೋದಾ? ಸರ್, ಮೈನರ್ ಅಗ್ರಿಮೆಂಟ್ ಈಸ್ ವಾಯ್ಡ್ ಆಫ್ ಇನಿಷಿಯೋ. ಮೈನರ್ ಕೈಯಿಂದ ಯಾವುದೇ ರೀತಿಯಲ್ಲಿ ರಿಕವರ್ ಮಾಡೋಕ್ಕಾಗಲ್ಲ. ಆದರೆ ಮೈನರ್ಗೆ ಏನಾದರೂ ನೆಸೆಸಿಟೀಸ್ ಸಪ್ಲೈ ಮಾಡಿದ್ರೆ ರಿಕವರ್ ಮಾಡಬಹುದು. ಓಕೆ, ಅಕಾರ್ಡಿಂಗ್ ಟು ಸೆಕ್ಷನ್ 68 ಏನು ಹೇಳುದು? 68 ಪ್ರಕಾರ ಇದು ಕ್ವಾಸಿ ಕಾಂಟ್ರಾಕ್ಟ್ ನ ಅದೇ ಪ್ರೊವಿಷನ್ಸ್. ವೆನ್ ಎ ಪರ್ಸನ್ ಈಸ್ ಇನ್ಕೆಪೇಬಲ್ ಅಂತ ಹೇಳಿದ್ರೆ ಏನು? ಅನ್ಸೌಂಡ್ ಟು ಮೈಂಡ್, ಮೈನರ್, ಅದೇ ರೀತಿಯಲ್ಲಿ ಅದರ್ ಡಿಸ್ಕ್ವಾಲಿಫಿಕೇಶನ್, ಇವರಿಗೆ ನಾವೇನಾದ್ರೂ ನೆಸೆಸಿಟೀಸ್ ಅಪ್ಲೈ ಮಾಡಿದ್ರೆ, ನೆಸೆಸರೀಸ್ ಅಂದ್ರೆ ಏನು? ಎಜುಕೇಶನ್ ಮಾಡುವವರಿಗೆ ನೆಸೆಸರಿ ಏನು? ಕಾಲೇಜ್ ಫೀಸ್, ಊಟ ಇಲ್ಲದವನಿಗೆ ಫುಡ್ ಕೊಡೋದು, ಇದು ನೆಸೆಸಿಟೀಸ್. ಪಾಪ ಒಂದು ಹುಡುಗ ನಡ್ಕೊಂಡು ಹೋಗ್ತಿದ್ದ, ನನಗೆ ಭಾರಿ ಬೇಜಾರಾಯ್ತು, ನಾನು ಸ್ಕೂಟರ್ ಅವನಿಗೆ ತೆಗೆದುಕೊಟ್ಟೆ, ಅದು ನೆಸೆಸಿಟಿಯಾ? ಅಲ್ಲ. ಓಕೆ, ಅವನಿಗೆ ಕಂಡೀಷನ್ಸ್ ಆಫ್ ಲೈಫ್, ಬೇಸಿಕ್ ಲೈವ್ಲಿಹುಡ್ ನಾನು ಸಪೋರ್ಟ್ ಮಾಡಿದ್ರೆ, ಈವನ್ ದೋ ನಾನು ಸಪೋರ್ಟ್ ಮಾಡಿದ್ದು ಒಬ್ಬ ಇನ್ಕೇಪೇಬಲ್ ಪರ್ಸನ್ ಆದ್ರೆ, ಈಗ ಅದೊಂದು ಇದು ಸೇಮ್ ಎಕ್ಸಾಂಪಲ್, ಒಂದು ಮೈನರ್ನ ಎಕ್ಸಾಂಪಲ್ ಸೇಮ್ ಬರುತ್ತೆ. ಅನ್ಸೌಂಡ್ ಮೈಂಡ್, ಇನ್ಸೇನ್ ಮೈಂಡಿಗೇನು ಅನ್ಸೌಂಡ್ ಮೈಂಡ್, ಇನ್ಸೇನ್ ಪರ್ಸನ್ ಅಂತ ಹೇಳ್ತೇವಲ್ಲ ನಾವು. ಆಟಿಸಮ್ ಇರುವವರಿಗೂ, ಸ್ವಬೋಧ ಇರೋದವರಿಗೂ ನಾವು ಕೊಡ್ತೇವಲ್ಲ. ಮೆಂಟಲ್ ಇಶ್ಯೂಸ್ ಇರುವವರಿಗೂ ನಾವು ಸಪ್ಲೈ ಮಾಡ್ತೇವಲ್ಲ, ಹೆಲ್ಪ್ ಮಾಡ್ತೇವಲ್ಲ. ಆ ಹೆಲ್ಪಿಗೆಲ್ಲ ನಮಗೆ ರಿಕವರ್ ಮಾಡ್ಬೋದು. ಫ್ರಮ್ ವೇರ್ ವಿ ಕ್ಯಾನ್ ರಿಕವರ್? ಫ್ರಮ್ ದೇರ್ ಅಸೆಟ್ ವಿ ಕ್ಯಾನ್ ರಿಕವರ್ ಫ್ರಮ್ ದ ಪ್ರಾಪರ್ಟಿ. ಈಗ ಅಮಿತ್ನ ಕೈಲಿ ₹9 ಲಕ್ಷ ಉಂಟು ಅಂತ ಹೇಳಿದ್ದೀವಿ. ಅವರಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಳ್ಳಿ, ₹1 ಅಸೆಟ್ ಇಲ್ಲ. ಸೊ ನಿಮಗೆ ಅವನಿಗೆ ಅಗೇನ್ಸ್ಟ್ ಕೇಸ್ ಕೊಡ್ಬೋದಾ? ನಾಟ್ ಪಾಸಿಬಲ್. ಯು ಕ್ಯಾನ್ ಫೈಲ್ ಓನ್ಲಿ ಕೇಸ್ ಅಗೇನ್ಸ್ಟ್ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ. ಸೊ ಇನ್ ದ ಇನ್ಸ್ಟೆಂಟ್ ಕೇಸ್, ಸಿನ್ಸ್ ದ ಲೋನ್ is given to Amit for the necessaries suited to the conditions of the life of the minor, his asset can be sued to reimburse to Bhavish. So Bhavish ಕೇಸ್ ಕೊಡ್ಬೋದಾ? Amit against ಕೇಸ್ ಕೊಡ್ಬೋದು. ಕ್ಲಿಯರಾ? ನೆಕ್ಸ್ಟ್ ಥರ್ಡ್ ಕ್ವಶನ್ ಹೇಳೋದು, ವಾಟ್ ವಿಲ್ ಬಿ ದ ರೈಟ್ಸ್ ವಿತ್ ದ ಪ್ರಾಮಿಸ್ ಇನ್ ದ ಫಾಲೋವಿಂಗ್ ಕೇಸಸ್? ಎಕ್ಸ್ಪ್ಲೈನ್ ವಿತ್ ರೀಸನ್. ಓಕೆ, ಸುನಿಲ್ ಪ್ರಾಮಿಸ್ ಟು ಬ್ರಿಂಗ್ ಬ್ಯಾಕ್ ಜಾಟಿಂಗ್ ಬ್ಯಾಕ್ ಲೈಫ್ ಅಗೇನ್. ಒಬ್ಬ ತೀರಿ ಹೋದ, ನಾನು ಏನ್ ಮಾಡಿದ್ರೆ ಮಂತ್ರ ಮಾಡಿ ನಾನು ಅವನಿಗೆ ವಾಪಸ್ ಜೀವ ಕೊಡ್ತೀನಿ. ಸಾಧ್ಯ ಆಗುತ್ತಾ? ಸಾಧ್ಯ ಆಗಲ್ಲ. ಯಾಕೆ? ಇಟ್ ಈಸ್ ಇಂಪಾಸಿಬಲ್, ರೈಟ್? ಸೊ ದ ಕಾಂಟ್ರಾಕ್ಟ್ ಈಸ್ ವಾಯ್ಡ್ ಬಿಕಾಸ್ ಇಟ್ ಈಸ್ ಇಂಪಾಸಿಬಲ್ ಕಾಂಟ್ರಾಕ್ಟ್. ನೆಕ್ಸ್ಟ್, Amman agreed to sell 50 kgs apples of Raman. The loaded truck left for delivery on 15th, but due to riots between. Riots ಅಂತ ಹೇಳಿದ್ರೆ ಏನು? ಗಲಭೆ ಅಂತ ಹೇಳ್ತೇವಲ್ಲ. 19ಗೆ ರೀಚ್ ಆಯಿತು. 15ನೇ ತಾರೀಕು ರೀಚ್ ಆಗಬೇಕಾದದ್ದು 19ನೇ ತಾರೀಕು ರೀಚ್ ಆದರೆ ಹಾಳಾಗುತ್ತೆ. ಇನ್ನು ಏನಾದರೂ ಆಗುತ್ತಾ? ಕಾಂಟ್ರಾಕ್ಟ್ ನಡೆಯಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಗಲಭೆ ಆಗೋದು ಯಾರ ತಪ್ಪೇನಲ್ಲ. ದ ಟೈಮ್ ಈಸ್ ಅನ್ ಎಸೆನ್ಸ್, ರೈಟ್? ಕೆಲವೊಂದು ಟೈಮಲ್ಲಿ ಟೈಮ್ ಸ್ಪೆಸಿಫೈಡ್ ಟೈಮ್ ಇರುತ್ತೆ. ಈ ಪೆರಿಷೇಬಲ್ ಗೂಡ್ಸ್, ಹಣ್ಣು ಹಂಪಲು ಅಥವಾ ವೆಜಿಟೇಬಲ್ಸ್ಗೆಲ್ಲ ಪೆರಿಷೇಬಲ್ ಗೂಡ್ಸ್ ಆದ ಕಾರಣ ಇಟ್ ಈಸ್ ಯು ಹ್ಯಾವ್ ಟು ಸಪ್ಲೈ ವಿತ್ ಇನ್ ಹವರ್ಸ್. ಓಕೆ, ಸೊ ಟೈಮ್ ಈಸ್ ಅನ್ ಎಸೆನ್ಸ್ ಆಫ್ ದ ಕಾಂಟ್ರಾಕ್ಟ್. By the time apples was reached Raman, where they are already rotten, already ಅದು ಹಣ್ಣಾಗಿತ್ತು. ಏನು? ಇಟ್ ಈಸ್ ಡಿಸ್ಟ್ರಾಕ್ಷನ್ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್. ಇಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಅಂತ ಹೇಳಿದ್ರೆ ಏನು? ಸಬ್ಜೆಕ್ಟ್ ಮ್ಯಾಟರ್ ಈಸ್ ಆಪಲ್. ಇನ್ನು ಅದು ಸೇಲ್ ಮಾಡೋಕ್ಕಾಗುತ್ತಾ? ಸೇಲ್ ಮಾಡೋಕ್ಕಾಗಲ್ಲ. ಕರೆಕ್ಟಾ? ನೆಕ್ಸ್ಟ್ ಒನ್, an artist promised to paint on the fixed date for a fixed amount of remuneration, but met with an accident and lost his both hands. ಕೈಯಲ್ಲಿ ನಾವು ಚಿತ್ರ ಬರೀಬಹುದು, ಕಾಲಲ್ಲಿ ಬರೀಬಹುದು. ಆದರೆ ಕೈಯಲ್ಲಿ ಚಿತ್ರ ಒಬ್ಬನು ಚಿತ್ರ ಬರೀತಾನಂತೇಳಿ ಕಾಂಟ್ರಾಕ್ಟ್ ಮಾಡಿ ಅವನಿಗೆ ಮತ್ತೆ ಆಕ್ಸಿಡೆಂಟ್ ಆಗಿ ಚಿತ್ರ ಬರೆಯೋಕ್ಕಾಗಲ್ಲ. ಇನ್ನು ಕಾಂಟ್ರಾಕ್ಟ್ ಆಗುತ್ತಾ? ಇಲ್ಲ. ಇದರ ಬೇಸಿಸ್ ಮೇಲೆ 5 ಮಾರ್ಕಿನ ಕ್ವಶನ್ಸ್ ಎಲ್ಲ ಬರುತ್ತೆ. ಯಾವ ರೀತಿಯಲ್ಲಿ? ಪೇಂಟ್ ಮಾಡ್ತಾನೆ ಅಂತ ಹೇಳಿ ಹಣ ತೆಗಿತಾನೆ, ಅದು ವಾಪಸ್ ಕೊಡ್ಬೇಕಾ?
ಅಥವಾ ಇವನ ರಿಲೇಟಿವ್ಸ್ಗೆ ಪೇಂಟ್ ಮಾಡಿ ಕೊಡ್ಲಿಕ್ಕೆ ಅವಕಾಶ ಇದೆಯಾ? ಅದು ಈಗ ನಾನು ನಿಮ್ಮ ಹತ್ರ ಹೇಳ್ತೇನೆ ಒಂದು ಪೇಂಟ್ ಮಾಡಿ ಕೊಡ್ಲಿಕ್ಕೆ, ಇನ್ನು ನಿಮಗೇನಾದ್ರೂ ಆದ್ರೆ ನಿಮ್ಮ ಪ್ಯಾರೆಂಟ್ಸ್ ಅದು ನಮ್ಗೆ ಹೇಳೋಕ್ಕಾಗುತ್ತಾ ಮರ್ಯಾದೆಗೆ ಪೇಂಟ್ ಮಾಡಿ ಕೊಡಿ? Not possible, right? Such contract is personal nature, cannot be performed by the legal representative because it is impossible. Clear? Next one. Abhishek entered into a contract for importing toys from China, but due to the disturbance in the relation of the both countries, import from China were banned. ಈಗ ಇಂಡಿಯಾ ಚೈನಾ ಮಧ್ಯೆ ಒಂದು ಕಾಂಟ್ರಾಕ್ಟ್ ಆಗುತ್ತೆ ಒಂದು ವಸ್ತು ಇಂಪೋರ್ಟ್ ಮಾಡಲಿಕ್ಕೆ. ಆದರೆ ಇಂಪೋರ್ಟ್ ಆಗಿದ್ದಕ್ಕಿಂತ ಮುಂಚೆ ಏನಾಯಿತು? ಯುದ್ಧ ಬಂತು. ಇನ್ನು ಕಾಂಟ್ರಾಕ್ಟ್ ಮಾಡೋಕ್ಕಾಗತ್ತಾ? ಇಲ್ಲ. ನಮಗೆ ಅವ್ನು ಮಾತಾಡೋಕ್ಕಾಗತ್ತಾ? ಅವ್ರ ಜೊತೆ ಮಾತಾಡೋಕ್ಕೂ ಆಗಲ್ಲ. ಇನ್ ದಿ ಸಿಚುವೇಶನ್ ಸಚ್ ಎ ಕಾಂಟ್ರಾಕ್ಟ್ ಈಸ್ ಡಿಸ್ಚಾರ್ಜ್ಡ್ ವಿತೌಟ್ ಪರ್ಫಾರ್ಮೆನ್ಸ್ ಬಿಕಾಸ್ ಸಬ್ಸಿಕ್ವೆಂಟ್ ಇಲ್ಲಿಗಾಲಿಟಿ. ಕರೆಕ್ಟ್ ಅಲ್ಲ ಮಕ್ಕಳೇ? ಅರ್ಥ ಆಯ್ತಲ್ಲ? ನಾವು 3 ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಮಗೆ ತುಂಬ ಕ್ವಶನ್ಸ್ ಡಿಸ್ಕಸ್ ಮಾಡುವ. ನಿಮಗೇನಾದರೂ ಸಪ್ರೇಟ್ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಏನಾದರೂ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡುವವರೆಗೂ ಧನ್ಯವಾದಗಳು.